ಆತ್ಮೇರೆ, ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಇವತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಬಹುಶಃ ನನಗದು ಇಂಪಾರ್ಟೆಂಟ್ ಅನ್ಸಂಗಿಲ್ಲ ಭಾಳ. ಆದರೆ ಭಾಳಷ್ಟು ಜನ ನಾವು ಸಾಮಾಜಿಕ ಜೀವನದಲ್ಲಿ ಇದ್ದಾಗ ಭಾಳ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಏನ್ರಿ ಹಿಂಗೆ ನಡೀತಾ ಇದೆ ಅಂತೇಳಿ. ಅದು ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೆಲವೊಂದಿಷ್ಟು ಫೇಕ್ ಐಡಿಗಳನ್ನ ಮಾಡ್ಕೊಂಡಿರುವಂತಹ ನಾಲಾಯಕರು, ನಮಖರಾಮರು, ದೇಶದ್ರೋಹಿಗಳು ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಪಪ್ರಚಾರ ಮಾಡಕತ್ತಾರ. ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರೆದಿಲ್ಲ, ಅಂಬೇಡ್ಕರ್ ಸಾಹೇಬರು ಡಿಗ್ರಿ ತೊಗೊಂಡಿಲ್ಲ, ಅಂಬೇಡ್ಕರ್ ಸಾಹೇಬರು ಆ ರೀತಿ ಮಾಡಿದ್ರು, ಅಂಬೇಡ್ಕರ್ ಸಾಹೇಬರು ಈ ರೀತಿ ಮಾಡಿದ್ರು ಅಂತೇಳಿ ಈ ಗೂಗಲ್ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಏನಪ್ಪ ಡೌನ್ಲೋಡ್ ಮಾಡ್ಕೊಂಡು ಅದರ ಮೂಲಕ ಹಾಕಿ ಸವಾಲುಗಳನ್ನು ಹಾಕ್ತಾ ಇದ್ದಾರೆ. ಓಕೆ, ಸವಾಲುಗಳನ್ನು ಸ್ವೀಕಾರ ಮಾಡಕ್ಕೆ ಯಮನಪ್ಪ ಗುಣದಾಳ್ ಆ್ಯಂಡ್ ಟೀಮ್, ನಮ್ಮ ಅನೇಕ ಜನ ಮಹಾನ್ ಮೇಧಾವಿಗಳು, ಈ ದೇಶದ ಇತಿಹಾಸಕಾರರು, ಅಂಬೇಡ್ಕರ್ ಚಿಂತಕರು, ಅಂಬೇಡ್ಕರ್ ವಾದಿಗಳು ತಯಾರಿದ್ದೀವಿ. ಆದರೆ ನೀವು ನಿಮ್ಮ ಅಪ್ಪಗೆ ಹುಟ್ಟಿದ್ದರ ಯಾವುದೋ ಒಂದು ಆ ಅಪ್ಪ ಈ ಅಪ್ಪ ಅಂತ ಹೇಳಿ ಕಿಸಿಂದ ಅಲ್ಲಿ ಅಕೌಂಟ್ ಮಾಡ್ಕೊಂಡ್ರಲ್ಲ, ನೀವು ನಿಮ್ಮ ಅಪ್ಪಗೆ ಹುಟ್ಟಿದ್ರಿ ಅಂದ್ರೆ ನೀವು ಎಲ್ಲಿ ಬರ್ತೀರಿ? ವೇದಿಕೆ ಎಲ್ಲಿ ಸಜ್ಜು ಮಾಡ್ತೀರಿ? ಏನು ಪ್ರೆಸ್ ಮೂಲಕ ಬರ್ತೀರೋ, ವೇದಿಕೆ ಮೂಲಕ ಬರ್ತೀರೋ, ಎಲ್ಲಿ ಚರ್ಚೆ ಮಾಡ್ತೀರಿ? ತಯಾರಾಗಿ ಅದಕ್ಕೆ ಪ್ರತಿಯೊಂದಕ್ಕೂ ಉತ್ತರ ಕೊಡಾಕ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ನಮ್ಮಲ್ಲಿ ಐತಿ, ಅಧ್ಯಯನಶೀಲತೆ ನಮ್ಮಲ್ಲಿ ಐತಿ, ವಿಚಾರಗಳು ನಮ್ಮಲ್ಲಿದಾವ. ಆದ್ರೆ ನಿಮ್ಮ ಅಕೌಂಟ್ಗಳು ಫೇಕ್ ಯಾಕದವ? ಇದು ನನಗೆ ಪ್ರಶ್ನೆ, ಇದಕ್ಕೆ ಉತ್ತರ ಬೇಕು. ಯಾಕೆ ಫೇಕ್ ಅಕೌಂಟ್ ಮಾಡ್ಕೊಂಡ್ರಿ? ನೀವು ಅಪ್ಪಗೆ ಹುಟ್ಟಿಲ್ಲ ನಂಗಂದ್ರೆ? ಅಪ್ಪಗೆ ಹುಟ್ಟಿದವ್ರಿಗೆ ನಾನು ನಮ್ಮ ಅಪ್ಪಗೆ ಹುಟ್ಟಿನಂತ ನೇರವಾಗಿ ನಾನು ಹುಟ್ಟಿಸಿದ ಅಪ್ಪ ನನಗೆ ಪರಿಚಯದನ, ನನಗೆ ಬದುಕು ಕೊಟ್ಟ ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನನಗೆ ಗೊತ್ತೈತಿ. ನಾನು ನೇರವಾಗಿ ಚಾಲೆಂಜ್ ಮಾಡಕತ್ತೀನಿ. ನೀ ನಮ್ಮ ಅಪ್ಪಗೆ ಹುಟ್ಟಿದ್ದಾರ, ನೀವು ಯಾವೂರು, ಎಲ್ಲಿಂದ ಮಾತಾಡಕತ್ತೀರಿ, ಯಾಕೆ ಫೇಕ್ ಅಕೌಂಟ್ನಾಗ ಅಪಪ್ರಚಾರ ಮಾಡಕತ್ತೀರಿ ಅನ್ನೋದಕ್ಕೆ ಉತ್ತರ ಹೇಳಬೇಕು. ಅದನ್ನು ಸಮರ್ಥವಾಗಿ ಕೊಡಾಕ ಟೈಮ, ಸಮಯ, ವೇದಿಕೆ ನಾನೇ ಸಜ್ಜು ಮಾಡ್ತೀನಿ. ಎಲ್ಲಿ ಬರ್ತೀರಿ ಹೇಳಬೇಕು ಓಪನ್ ಆಗಿ. ಅಪ್ಪಗೆ ಹುಟ್ಟಿದ್ರ ಇದೇನು ಗೂಗಲ್ನಾಗ ಕೆಲವೊಂದಿಷ್ಟು ಸರ್ಚ್ ಮಾಡಿ ಹಾಕಾಕತ್ತಿರಲ್ಲ, ವಾಟ್ಸಪ್ ಯೂನಿವರ್ಸಿಟಿಯ ಕೆಲವೊಂದಿಷ್ಟು ಅಂದ ಶಗಣಿ ತಿನ್ನುವ, ಉಚ್ಚಿ ಕುಡಿಯುವ ಭಕ್ತರದಿರಲ್ಲ, ನೀವೇನು ಸರ್ಚ್ ಮಾಡಿ ಹಾಕಾಕತ್ತಿರಲ್ಲ, ಇದು ಯಾವುದು ಒರಿಜಿನಲ್ ಅಲ್ಲ. ನಿಮಗೆ ಡಾಕ್ಯುಮೆಂಟ್ರಿ ಬೇಕಾಗಿದ್ರೆ ಭಾರತ ದೇಶದ ಇತಿಹಾಸದಲ್ಲಿರುವಂತಹ ಸತ್ಯವನ್ನು ಹೇಳಲಿಕ್ಕೆ ಅನೇಕ ಬೇರೆ ಮಾರ್ಗಗಳದಾವ. ಅದಕ್ಕೆ ಡಿಪಾರ್ಟ್ಮೆಂಟ್ ಐತಿ, ಅದಕ್ಕೆ ಒಂದು ಪಾರ್ಲಿಮೆಂಟ್ ಐತಿ, ಅದಕ್ಕೆ ರಾಜಕಾರಣಿಗಳು ಮಾಡಿದ ಭಾಷಣದ ಕುರುಹುಗಳು, ಸಾಕ್ಷ್ಯಾಧಾರಗಳದಾವ, ಅದಕ್ಕೆ ಡಾಕ್ಯುಮೆಂಟ್ರಿ ಅದಾವ. ನಾವೆಲ್ಲ ನಿಮಗೆ ಕೊಡ್ತೀವಿ. ಹೋಯ್ತು ದಾಖಲೆ ಸಮೇತವಾಗಿ ಎಲ್ಲಿ ಬರ್ತೀರಿ, ಅಪ್ಪಗೆ ಹುಟ್ಟಿದಾರೆ ಹೇಳಬೇಕು. ಇಲ್ಲ ನೀವು ಇಡೀ ದಲಿತ ಸಮಾಜಕ್ಕೆ ಹುಟ್ಟಿದ್ರಿ ಅಂದ್ರೆ ಹಿಂಗ ಏನಪ್ಪಾ ಅಂದ್ರೆ ಅಪಪ್ರಚಾರ ಮಾಡ್ಕೊತ ಹೋಗೋದು. ಈಗ ನಾವು ವಿಡಿಯೋ ಮಾಡಿದ್ವಿ ಅಂದ್ರೆ ನನ್ನೊಂದು ಇತಿಹಾಸ ತೆಗೆಯೋದು. ಯಾಕಂದ್ರೆ ನಾವು ಹೋರಾಟ ಮಾಡುವಾಗ ಅನೇಕ ಕೇಸ್ಗಳು, ಅನೇಕ ಸುಳ್ಳು ಕೇಸ್ಗಳೆಲ್ಲ ಆಗಿರ್ತಾವೆ ನಮ್ಮ ಮ್ಯಾಗ. ಅತ್ರನ್ನೆಲ್ಲ ಈಗ ಹೆಂಗ ಮಾನ್ಯ ನಮ್ಮ ಹೋರಾಟಗಾರಾಗಿರ್ತಕ್ಕಂಥ ಹನುಮಂತ ಯಳಸಂಗಿ ಅವ್ರ ಬಗ್ಗೆ ಹೇಳಿದ್ರಲ್ಲ, ಅಂತ ಎಲ್ಲ ಅಪಪ್ರಚಾರಗಳು ಮಾಡಿ ಉದ್ದೇಶಪೂರ್ವಕ ದಲಿತ ಸಮಾಜದ ಮುಖಂಡರನ್ನ ಸಿಕ್ಕಸಾಕ ನೋಡಿದವಾಗ ಅಂಥವೆಲ್ಲ ನೀವು ತಗೊಂಡು ಏನು ಮಾಡ್ತಾರೆ, ಅಪಪ್ರಚಾರ ಮಾಡುವಂಥ ಈ ಶತಮೂರ್ಖತನವನ್ನು ಬಿಡ್ರಿ. ಈ ಸಮಾಜಕ್ಕೆ ಗೊತ್ತೈತಿ ಯಾರು ಹೆಂಗದಾರ ಅಂತ ಹೇಳಿ. ಆದ್ರೆ ಒಂದು ಮಾತು ನಿಮಗೆ ಹೇಳಕ್ ಬಯಸ್ತೀನಿ, ಅವತ್ತು ಕಾಂಗ್ರೆಸ್ಸು, ಅವತ್ತು BJP, ಅವತ್ತು ಕಾಂಗ್ರೆಸ್, ಇವತ್ತು BJP, ಅವ್ರು ಬೆಳೆಸಿದ್ರು ಇವ್ರು ಬೆಳೆಸಿದ್ರು, ಯಾವುದೂ ಇಲ್ಲ. ಕಾಂಗ್ರೆಸ್ನ್ಯಾಗೂ ಜಾತಿವಾದಿಗಳು ಮನುವಾದಿಗಳದಾರ, BJPಯಾಗೂ ಜಾತಿವಾದಿಗಳು ಮನುವಾದಿಗಳದಾರ. ಈ ಕಾಂಗ್ರೆಸ್ BJP ರಾಜಕೀಯನ ಹೊರತುಪಡಿಸಿನೂ ಅನೇಕ ಜಾತಿವಾದಿಗಳು ಮನುವಾದಿಗಳದಾರ. ಹಂಗಂದ್ರೆ ಪ್ರಶ್ನೆ ಮಾಡ್ತೀನಿ, ಭಾರತದ ಸಂವಿಧಾನದ ಪ್ರಕಾರ ಜಾತಿ ಮಾಡೋದು ನಿಷೇಧ ಐತಿ, ತಾರತಮ್ಯ ನಿಷೇಧ ಐತಿ. ಯಾಕೆ ಮಾಡ್ತೀರಪ್ಪ ಜಾತಿ? ಯಾಕೆ ಹಾಕೋಪ್ಪ ಮರ್ಯಾದೆ ಹೆಚ್ಚಿ ಹುಬ್ಳಿಯೊಳಗೆ ಯಾಕಾಯ್ತು? ಒಂದು. ಎರಡನೇದು, ನಮಗ ಪ್ರಶ್ನೆ ಮಾಡುವಂಥ ಹಕ್ಕು ಸಂವಿಧಾನ ಕೊಟ್ಟೈತಿ ಅಂತ ಹೇಳಿದ್ರಿ ನೀವು. ಸಂವಿಧಾನ ಪ್ರಶ್ನೆ ಮಾಡುವಂಥ ಹಕ್ಕು ಕೊಟ್ಟೈತಿ, ನೀವು ಪ್ರಶ್ನೆ ಮಾಡ್ರಿ, ಅದಕ್ಕೆ ನನಗೂ ಅದು ಸಮ್ಮತಿ ಐತಿ. ಈಗ ನಾ ಪ್ರಶ್ನೆ ಮಾಡ್ತೀನಿ, ನೀವು ಯಾವ ಧರ್ಮ, ನಮ್ಮ ದೇವರನ್ನ, ನಮ್ಮ ಧರ್ಮವನ್ನ ಟೀಕೆ ಮಾಡ್ತೀರಿ ಅಂತ ಹೇಳ್ತಿರಲ್ಲ, ಟೀಕೆ ಮಾಡಂಗಿಲ್ಲ. ಈಗ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಧರ್ಮ ಯಾವಾಗ ಹುಟ್ಟಿತು? ನಿಮ್ಮ ಧರ್ಮದ ಸಂಸ್ಥಾಪಕ ಯಾರು? ನಿಮ್ಮ ಧರ್ಮದ ಧರ್ಮ ಗ್ರಂಥ ಯಾವುದು? ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸ್ಮೃತಿ, ಶ್ರುತಿ ಯಾವುದು ನಿಮ್ಮ ಧರ್ಮ ಗ್ರಂಥ? ಕೃಷ್ಣ 16,000 ಹೆಂಡ್ರನ್ನ ಯಾಕೆ ಮದುವೆ ಆದ? ಈಗ ಇದ್ಯಾವುದು ನಮ್ಮ ಬ್ರಹ್ಮ ಏನು ಸೃಷ್ಟಿ ಮಾಡ್ತಾನಲ್ಲ ಈ ಜಗತ್ತನ್ನ, ಬ್ರಹ್ಮ ಸೃಷ್ಟಿ ಮಾಡಿದ್ದಕ್ಕ ಅವನ ಮಗಳು ಯಾರು? ಸರಸ್ವತಿ. ಆ ಸುಂದರಕಾಂಡವನ್ನು ಓದ್ರಿ, ಆ ಸರಸ್ವತಿ ಅವನ ಮಗಳಾದ್ರು, ಮಗಳನ್ನ ಯಾಕೆ ಮದುವೆ ಆದ? ಹೆಣ್ಣು ಡೋಲ ಪಶು ಶೂದ್ರ ಗವಾರ ನಾರಿ ತಾಡನಿಕೆ ಅಧಿಕಾರಿ. ಡೋಲ ಪಶು ಶೂದ್ರ ಗವಾರ ಅಂದ್ರ ರೈತ, ಮಹಿಳೆ, ಇವರೆಲ್ಲ ಬಡ್ಸ್ಕೊಳಕ ಹುಟ್ಟಬೇಕಂತ ಯಾಕೆ ಹೇಳಿದ್ರು? ಹಿಂದೂ ಧರ್ಮದಲ್ಲಿ
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣ ವ್ಯವಸ್ಥೆನ ಯಾಕೆ ತಂದ್ರಿ? ಆಯ್ತು, ಇದೆಲ್ಲವನ್ನ ಪ್ರಶ್ನೆ ಮಾಡೀನಿ, ಇದಕ್ಕೆ ಉತ್ತರ ಕೊಡ್ಬೇಕು. ಇನ್ನೊಂದು, ನಮ್ಮ ಗಡಿ ಭಾಗ ಇಂಡಿಯಾ ಪಾಕಿಸ್ತಾನದಾಗ ಯಾವತ್ತೂ ಸತತವಾಗಿರ್ತಕ್ಕಂಥ ವಾರಕ್ಕಿದ್ ನಮ್ಮ ದೇಶದ ಹೆಮ್ಮೆಯ ಸೈನಿಕ ಸಾಯ್ತಾರೆ ಇಲ್ಲಿ. ನಮಗೆ ನೀವು ಪುರಾಣ ಶಾಸ್ತ್ರದಲ್ಲಿ ಹೇಳಿದ್ರಿ, ನಮ್ಮಲ್ಲಿ ಅಗ್ನಿ ದೇವ ಅದಾನ, ವಾಯು ದೇವ ಅದಾನ, ವರುಣ ದೇವ ಅದಾನ, ಬೆಂಕಿ ಮಳಿ ಬರೆಸ್ತಾನ, ಸುಂಟ್ರ ಗಾಳಿ ಬರೆಸ್ತಾನ, ನಮ್ಗೆ ಎಲ್ಲಾ ದೇವಾನು ದೇವತೆಗಳ ಹೆಸರು ನಮಗೆ ಹೇಳಿರಿ. ಹಂಗಂದ್ರೆ ನಮ್ಮ ಗಡಿ ಭಾಗದಾಗಿರ್ತಕ್ಕಂಥ ಸೈನಿಕರು ಪ್ರತಿನಿತ್ಯ ತಮ್ಮ ಎದೆನ ಕೊಟ್ಟು ನಮ್ಮ ದೇಶದ ರಕ್ಷಣೆಗಾಗಿ, ನಮ್ಮ ದೇಶದ ಭದ್ರತೆಗಾಗಿ ತಮ್ಮ ಪ್ರಾಣವನ್ನು ಕೊಡ್ತಾರ. ಆ ಸಂದರ್ಭದಾಗ ನಿಮ್ಮ ವರುಣ ದೇವ, ಬೆಂಕಿ ದೇವ, ಅಥವಾ ಯಾವುದೋ ಗಾಳಿ ದೇವ, ಇನ್ಯಾವುದೋ ಪರಮೇಶ್ವರ, ಪರಮಾತ್ಮ, ಈ ಏನು ಒಂದು ಹುಲ್ಲು ಕಡ್ಡಿನೂ ಅಳಿಗಾಡಂಗಿಲ್ಲ ಅನ್ನುವಂಥ ದೇವರು ಬಂದು ನಮ್ಮ ಗಡಿ ಕಾಯುವ ಸೈನಿಕರ ಪ್ರಾಣವನ್ನ ಯಾಕೆ ಕಾಪಾಡಂಗಿಲ್ಲ? ಆಮೇಲೆ ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರ, ಒಂದು 4-5 ವರ್ಷದ ಹಸುಗೂಸಿನ ಮ್ಯಾಗ ರೇಪ್ ಹಾಕಿರ್ತೈತಿ. ಯಾವುದೋ ಒಂದು ದೊಡ್ಡ ಸಾಹಸ ಮಾಡಿ ಅದನ್ನ ಇದನ್ನ ಮಾಡೋರಿಗೆ ಬೇಕಾಗಿಲ್ಲ ನನಗೆ. ಒಂದು 4-5 ವರ್ಷದ ಹಸುಗೂಸಿನ ಮೇಲೆ ರೇಪ್ ಆಗುವಾಗ ನಿಮ್ಮ ದೇವ್ರು ಏನು ಮಾಡ್ತಿರ್ತಾನ? ಯಾಕೆ ಬಂದ ಮಗುವಿನ ಕಾಪಾಡಂಗಿಲ್ಲ? ಈಗ ಗೋಹತ್ಯೆ ಮಾಡ್ತೀರಿ ಅಂತ ಹೇಳ್ತಾರೆ. ಗೋವಿನೊಳಗನ 36 ಕೋಟಿ ದೇವ್ರದಾವ ಅಂತ ಹೇಳ್ತೀರಿ ನೀವು. 36 ಕೋಟಿ ಭಗವಾನ್ ಗೋ ಒಳಗದಾವ ಅಂತ ಹೇಳ್ಕಿಸಿಂದ. ಮತ್ತು ಗೋವಿಗೆ ಚೂರಿ ಹಾಕೋ ಮುಸಲ್ಮಾನ್ ಹಾಕ್ತಿರ್ತಾನೆ. ಆ ಸಂದರ್ಭದಾಗ ಯಾಕೆ ಬಂದ ಮುಸಲ್ಮಾನನ ಸಾಯಿಸಂಗಿಲ್ಲ, ಅವ್ನಿಗೆ ಲಕೋ ಹೊಡ್ಸಂಗಿಲ್ಲ, ಆಮೇಲೆ ಆ ಗೋಮಾತೆಯ ಪ್ರಾಣವನ್ನು ರಕ್ಷಣೆ ಮಾಡಂಗಿಲ್ಲ ನಿಮ್ಮ ದೇವ್ರ? ಇದಕ್ಕೆಲ್ಲ ಉತ್ತರ ಬೇಕು ನಮಗ. ಯಾಕೆ ನಾವು ನಿಮ್ಮ ಧರ್ಮವನ್ನು ನಂಬಬೇಕು? ಇದು ಭಾರತ ಜಾತ್ಯತೀತ ರಾಷ್ಟ್ರ. ಭಾರತ ಸಂವಿಧಾನದಲ್ಲಿ ಎಲ್ಲ ಧರ್ಮಕ್ಕೂ ಅವಕಾಶ ಐತಿ. ಆರ್ಟಿಕಲ್ 25 ಹಿಡ್ಕೊಂಡು 28ರವರೆಗೂ. ಆ ನಂತರದ ದಿನಗಳಲ್ಲಿ ಇಲ್ಲಿ ಮುಸಲ್ಮಾನರನ್ನು ಆಳ್ವಿಕೆ ಮಾಡ್ಯಾರ, ಇಂಗ್ಲಿಷರು ಆಳ್ವಿಕೆ ಮಾಡ್ಯಾರ, ಕ್ರೈಸ್ತ ಎಲ್ಲರೂ ಮಾಡಿದ್ರು. ನೀವಿವತ್ತಿನ ಏನು ವಿದೇಶದಿಂದ ಬಂದಿರತಕ್ಕಂಥ ಬ್ರಾಹ್ಮಣ ಮನವಾದಿಗಳು, ಪೂಜಾರಿ, ಪುರೋಹಿತರು ನೀವೆಲ್ಲಿದ್ರಿಪ್ಪ? ಏನು ಮಾಡ್ತಾ ಇದ್ರಿ? ಇಂಗ್ಲಿಷ್ರಿ ಇಲ್ಲಿ ದೇಶದೊಳಗೆ ಬಂದಾಗ ಅವ್ರು ಬೂಟ್ ನೆಕ್ಕಿದ್ರಿ. ಮುಸಲ್ಮಾನರಿ ದೇಶದಾಗಿದ್ದಾಗ ಅವ್ರ ಕಡೆಯಿಂದ ಕಪ್ಪು ಹಣವನ್ನು ತಗೊಂಡ್ರಿ, ನಿಮ್ಮ ಗುಡಿ ಗುಂಡಾರಗಳನ್ನ ಉದ್ಧಾರ ಮಾಡ್ಕೊಂಡ್ರಿ. ಈ ದೇಶದೊಳಗಡೆ ಈಗ ನೀವೇನು ಮಾಡಕತ್ತೀರಿ? ಹಿಂದುತ್ವದ ಹೆಸರಿನ ಮೇಲೆ ನಾವೆಲ್ಲ ಏನು ಹಿಂದುತ್ವ ನಿಮ್ಮದು? ಜಾತಿ ಹೆಸರಿನ ಮೇಲೆ ಕೊಲೆ ಆಗ್ತಾ ಒಂದು ಹೋರಾಟಗಳಿಲ್ಲ ನಿಮ್ಮ. ಮೊನ್ನೆ ಮರ್ಯಾದೆ ಹತ್ಯೆ ಆಯಿತು, ಆ ಅಪ್ಪನ ಮಗಳನ್ನ ಕೊಂದ ಒಂದು ಹೋರಾಟ ಯಾವುದೇ ಹಿಂದೂಪರ ಸಂಘಟನೆಯವ್ರು ಮಾಡಿದ್ರೇನು? ಇಲ್ಲ. ಪ್ರಮೋದ್ ಮುತಾಲಿಕ್ ಅವ್ರು ಬಂದು ಒಂದು ಮಾತು ಮಾತಾಡಿದ್ರು ವಿನಃ ಅದನ್ನು ಬಿಟ್ಟರೆ ಯಾವ ಸಂಘಟನೆಗಳು, ಯಾವ ಅಪ್ಪ ಈ ಅಪ್ಪ ಹತ್ರಲ್ಲ ಅಪ್ಪ ಇರ್ಲಾರ್ದವ್ರು ನೀವು ಯಾರು ಕೂಡ ಇಲ್ಲಿ ಹೋರಾಟವನ್ನ ಮಾಡಿಲ್ಲ. ಈ ದೇಶದೊಳಗಡೆ ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಈ ದೇಶವನ್ನು ಲೂಟಿ ಹೊಡ್ಯಾಕತ್ತಾರ. ಈ ದೇಶದೊಳಗಡೆ ಮ್ಯಾನ್ ಪವರ್ ಹೆಚ್ಚೈತಿ. ಆ ಮ್ಯಾನ್ ಪವರ್ನ ಯೂಸ್ ಮಾಡಿಕೊಂಡು ಶಿಕ್ಷಣ ಕೊಟ್ಟು, ಉದ್ಯೋಗ ಕೊಟ್ಟು ಜಗತ್ತಿಗೆ ನಂಬರ್ 1 ಈ ದೇಶವನ್ನು ಮಾಡೋದು ಬಿಟ್ಟಿಗೆಸಿಂದ ಧರ್ಮದ ಕಡೆ, ಜಾತಿ ಕಡೆ, ತಾರತಮ್ಯದ ಕಡೆ ಈ ದೇಶವನ್ನ ಒಯ್ತಾ ಇದ್ದೀರಿ. ಜಗತ್ತು ಎಲ್ಲ ಚಂದ್ರಲೋಕ ಕಡೆ ಪಯಣ ಮಾಡಿದ್ರೆ ನೀವು ಇಲ್ಲಿ ಆಕಳ ಹೆಂಡಿ ತಿನ್ರಿ, ಆಕಳು ಉಚ್ಚಿ ಕುಡ್ರಿ ಹಾಕಿದ್ರೆ ನೀವು ಕುಡ್ರಿಪ್ಪ, ಆಕಳು ಉಚ್ಚಿ ಹೆಂಡಿ ನೀವು ಕುಡೀರಿ. ಅದನ್ನ ನಿಮ್ಮ ದೇವರುಗಳು ಎಷ್ಟದಾವಲ್ಲ ನಾಳೆಯಿಂದ ಅಲ್ಲಿ ಹಾಲು, ಹಣ್ಣು, ತುಪ್ಪ ಇದ್ರ ಅಭಿಷೇಕ ಮಾಡಬೇಡ್ರಿ. ಅಲ್ಲಿ ಆಕಳ ಹೆಂಡಿ, ಆಕಳು ಉಚ್ಚಿನ ಅಭಿಷೇಕ ಮಾಡಿ ಅದನ್ನ ಹೊಟ್ಟೆ ತುಂಬ ನೀವು ತಿನ್ರಿ. ನಾವು ತಿನ್ನಂಗಿಲ್ಲ. ಯಾಕಂದ್ರೆ ನಮಗೆ ಸತ್ಯ ಗೊತ್ತೈತಿ. ಸೈಂಟಿಫಿಕಲ್ ಆಗಿ ಬಾಯಿಯಿಂದ ತಿನ್ನುವಂಥದ್ದು ಹಣ್ಣ, ಮುಕುಳಿಯಿಂದ ಬರುವಂಥದ್ದು ಹೇಲು. ಬಾಯಿಂದ ಕುಡಿಯುವಂಥದ್ದು ನೀರು, ನಮ್ಮ ಮೂತ್ರ ನಾಳದಿಂದ ಬರ್ತಕ್ಕಂಥದ್ದು ಉಚ್ಚಿ. ಅದು ಪ್ರಾಣಿನೇ ಆಗಿರ್ಲಿ, ಮನುಷ್ಯನೇ ಆಗಿರ್ಲಿ ಅಂತ ನಮಗೆ ಗೊತ್ತೈತಿ. ಅದ್ರ ಒಳಗೆ ನೀವು ಔಷಧೀಯ ಗುಣ ಐತಿ, ಅದ್ರ ಒಳಗಡೆ ದೇವರದಾನ ನೀವು ಕಂಡಿಡೋರು ನೀವು ಹಿಡಿಬೋದು. ನಿಮಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕದ. ಆದರೆ ಇನ್ನೊಬ್ಬರ ಮೇಲೆ ಅದನ್ನು ಹೇರಬೇಡ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳ್ಯಾರ, ವಿದೇಶದಿಂದ ಬಂದಿರತಕ್ಕಂಥ ಆರ್ಯರು ಈ ಧರ್ಮವನ್ನು ನಿರ್ಮಾಣ ಮಾಡಿ ಈ ದೇಶದಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳನ್ನ ವರ್ಣಗಳಾಗಿ ವಿಂಗಡಣೆ ಮಾಡಿ ಈ ದೇಶವನ್ನು ಅಕ್ವಾರಿ ಮಾಡ್ಕೊಂಡ್ರ ಅಂತ ಹೇಳಿ. ಅಷ್ಟೇ ಅಲ್ಲದೆ 1950ರೊಳಗೆ ಬೌದ್ಧ ಧರ್ಮಕ್ಕೆ ಹೋಗ್ಯಾರ. 22 ಪ್ರತಿಜ್ಞಾ ವಿಧಿಗಳನ್ನ ಕೊಟ್ಟಾರ. ನಮ್ಮ ಎಲ್ಲ ಕಷ್ಟಗಳನ್ನ ದೂರ ಮಾಡ್ಯಾರ. ಅವ್ರು ಏನು ಹೇಳ್ಯಾರೋ ಅದನ್ನೇ ನಾವು ಕೇಳೋರು. ಅವ್ರಿಷ್ಟೆಲ್ಲ ಹೇಳ್ಯಾರ ಅಂತೇಳಿ ಅವ್ರನ್ನ ವಿರೋಧ ಮಾಡಕತ್ತೀರಿ ನೀವು ಇವತ್ತು. ಒಮ್ಮೆ ದಿಢೀರ್ನ ಬಿ ಎನ್ ರಾವ್ ಅಂತಕ್ಕಂಥ 2025-26 ಸಂವಿಧಾನ ಶಿಲ್ಪಿ ಆದ. ಇಷ್ಟು ದಿವಸ ಎಲ್ಲಿ ಮಲ್ಕೊಂಡಿದ್ರಿ? ಪಾರ್ಲಿಮೆಂಟ್ನ ಮೊದಲ ಸಭೆ ಒಳಗಡೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು. ಅವಾಗ ಏನು ಮಾಡಿದ್ರಪ್ಪ? ನೀವು ಎಲ್ಲಿ ಮಲ್ಕೊಂಡಿದ್ರಿ? ಏನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ದಲಿತ ಸಮಾಜದವರ? ಅವ್ರಿಗೆ ಯಾರಾದರೂ ಏನಾದ್ರು ಲಂಚ ಕೊಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಬಗ್ಗೆ ಹೊಗಳಪಾನಿ ಅಂತ ಹೇಳಿ. ಎಂಥ ನಾಲಾಯಕರು! ಈ ದೇಶದ ಒಂದು ಅಮೇರಿಕಾದಂತಹ ದೇಶ, ಹೊರಗಡೆ ಇರ್ತಕ್ಕಂಥ ದೇಶಗಳೆಲ್ಲ ಜಗತ್ತಿನ ಜ್ಞಾನದ ಸಂಕೇತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೊಗಳಿ ಅವರವರ ಕಾಲೇಜುಗಳ ಮುಖ್ಯ ದ್ವಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಟ್ಟು ಅವರು ಲಂಡನ್ ಅಂತ ಒಂದು ಮುಂದುವರೆದ ರಾಷ್ಟ್ರದೊಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡುತ್ತಿರುವಂಥ ಸಂದರ್ಭದಾಗ ಒಬ್ಬ ನಮಕ್ ಹರಾಮ್ ನಾಲಾಯಕರು ನೀವು
ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ, ಅಂಬೇಡ್ಕರ್ ಅವ್ರಿಗೆ ಆ ಪದವಿ ಪಡೆದಿಲ್ಲ ಅಂತ ಹೇಳಿ ಸುಳ್ಳು ಅಪಪ್ರಚಾರ ಮಾಡ್ತಾರೆ. ನೀವು ನಿಮ್ಮಪ್ಪ ಯಾರು? ನಿಮ್ಮಪ್ಪ ಯಾರು? ನಿಮ್ಮಪ್ಪ ಇಡೀ ದಲಿತ ಸಮಾಜ ನಿಮ್ಮಪ್ಪ. ಇಡೀ ಯಾರು ಅಂಬೇಡ್ಕರ್ ಸಾಹೇಬರ ಸಂವಿಧಾನವನ್ನ ಯಾರು ಉಣ್ಣಾಕತ್ತಿಲ್ಲ ಅದ್ರಾಗ ಅವ್ರ ಅಪ್ಪ. ಈ ಅಪ್ಪಗ ನೋಡ್ರಿ, ನೀವು ಯಾವ ಬಾಪತ ಅಕೌಂಟ್ ಮಾಡ್ಕೊಂಡಲ್ಲ, ಇವ್ ಸತ್ಯ ಹೇಳ್ತಾನ, ಇದಕ್ಕೆ ಲೈಕ್ ಕಮೆಂಟ್ ಮಾಡ್ತಿರಲ್ಲ, ನೀವೆಲ್ಲ ದಲಿತರಿಗೆ ಹುಟ್ಟಿದವ್ರು. ನೀವು ಹೌದು, ನಿಮ್ಮಪ್ಪ ನೀವು ಕರೆಕ್ಟಾಗಿ ನೀವು ಮಾತು ಹೇಳ್ರಪ್ಪ. ನೀವು ನಿಮ್ಮ ಅಪ್ಪಗ ಈಗ ಇರುವಂಥ ನಿಮ್ಮ ಅಪ್ಪಗಳಿಗೆ ನೀವು ಹುಟ್ಟಿರ್ಲಿಲ್ಲ ಅಂದ್ರೆ, ನೀವು ಓಪನ್ ಆಗಿ ಬಂದು ಚರ್ಚೆಗೆ ಬರಲಿಲ್ಲ ಅಂದ್ರೆ, ನೀವೆಲ್ಲ ದಲಿತ ಸಮಾಜಕ್ಕೆ ಹುಟ್ಟಿದಂಗೆ, ದಲಿತರ ಮಕ್ಕಳು ನೀವು. ಎಲ್ಲೋ ನಿಮಗೆ ಗೊತ್ತಿಲ್ಲಾರ್ದನ ನಿಮ್ಮ ತಾಯಿ ದಲಿತರಿಗೆ ಹುಟ್ಸ್ಯಾಳ ನಿಮ್ಮನ್ನ ಅಂತ ನಾವು ಹೇಳ್ತೀವಿ. ಇವತ್ತು ಯಾಕೆ ಅದನ್ನು ಹೇಳ್ತಾ ಇದೀವಿ ಅಂದ್ರೆ, ಇನ್ನೊಂದು ನಮ್ಗೆ ಬೇಜಾರಾಗುವಂಥ ಸಂಗತಿ, ರಾಜ್ಯ ಸರ್ಕಾರ ಮಾತೆತ್ತಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಎಸ್ ಸಿ ಮಾದೇವಪ್ಪ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಮಾತೆತ್ತಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು. ಇವತ್ತು ಎಕ್ಕಚ್ಚಿತ ಒಂದು ಫೇಕ್ ಅಕೌಂಟ್ ಮಾಡ್ಕೊಂಡಿರುವಂಥ ಈ ವ್ಯಕ್ತಿಯನ್ನ ನಿಮಗೆ ಅರೆಸ್ಟ್ ಮಾಡೋಕ್ಕಾಗವಲ್ದು. ಇಂಥವ್ರು ಎಷ್ಟೋ ಫೇಕ್ ಅಕೌಂಟ್ಗಳದಾವ, ಇವುಗಳ ಮೇಲೆ ನಿಯಂತ್ರಣ ಮಾಡೋಕ್ಕಾಗವಲ್ದಂದ್ರೆ ಇವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇವತ್ತು ನಾನೊಬ್ಬ ದಲಿತ ಸಮಾಜದವನು ಹಾಗೆ ಹೇಳಕತ್ತೀನಿ. ಇವತ್ತು ಯಾರನ್ನ ನೀವು ಮೋಸ ವಂಚನೆ ಯಾರಿಂದ ನೀವು ಅಲ್ಲಿ ಅಧಿಕಾರಕ್ಕೆ ಹೋದ್ರಿ, ಇವತ್ತು ಅವರು ಅವಹೇಳನ ನಡೀತಾ ಇದೆ. ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ, ಅದ್ರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಧ್ವನಿ ಇಲ್ಲ ಅಂದ್ರೆ, ಧ್ವನಿ ಇಲ್ಲದವ್ರು ನೀವು ಆಗಿದ್ದೀರಿ ಅಂದ್ರೆ, ಕ್ರಮ ತೆಗೆದುಕೊಳ್ಳಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂದ್ರೆ ಆ ಸ್ಥಾನಕ್ಕೆ ನೀವು ಮುಂದುವರಿಬಾರ್ದು. ಇದು ಅಂಬೇಡ್ಕರ್ ಸಾಹೇಬರಿಗೆ ಮಾಡುವಂಥ ಅವಮಾನ ಆಕೈತಿ. ನೀವು ಅಂಬೇಡ್ಕರ್ ಸಾಹೇಬರಿಗೆ ಮಾಡುವಂಥ ಮೋಸ ಆಕೈತಿ. ಯಾರನ್ನ ಮೆಚ್ಚಕ್ಕೆ ಅಂಬೇಡ್ಕರ್ ಹೆಸರು ಹೇಳ್ತೀರಿ ನೀವು? ಯಾರನ್ನ ಮೆಚ್ಚಕ್ರಿ? ನಮ್ಮ ರಕ್ತ ಕುದಿತೈತಿ. ಇವತ್ತು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಮ್ಮ ರಕ್ತ ಕುದಿತೈತಿ. ನೀವು ಅಧಿಕಾರದಾಗಿರುವಂತಹ ದಲಿತ MLAಗಳ ಮಂತ್ರಿಗಳ ನಿಮಗೇನಾಗೈತ್ರಪ್ಪ? ಇವತ್ತು ನಮಗೆ ಸಿಟ್ಟು ಬರ್ತೈತಿ. ನಮಗೆ ಇಡೀ ರಾಜ್ಯವೇ ಇದ್ರ ಬಗ್ಗೆ ಧ್ವನಿ ಎತ್ತಾಗತೈತಿ. ಇವತ್ತು ನಾವು ಮಾತನಾಡಬಾರ್ದು, ಎಲ್ಲ ನಾವು ನೋಡ್ತಾ ಇದ್ವಿ, ಮಾತನಾಡಬಾರ್ದು ಅಂದ್ರೆ ಎಷ್ಟು ಇವ್ರದು ಪುಂಡಾಟಿಕೆ, ಎಷ್ಟು ಇವ್ರದು ಅಂಬೇಡ್ಕರ್ ಸಾಹೇಬ್ರ ಮೇಲೆ ಸಿಟ್ಟು ಇವ್ರದು. ಅಂಬೇಡ್ಕರ್ ಸಾಹೇಬ್ರು ದಲಿತರದಾರನ್ನು ಒಂದೇ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ನಡೆದ. ಇವರು ಒಮ್ಮೆ ಹೇಳ್ತಾನೆ ಎಷ್ಟೇ ಇದೀನಿ ಅಂತ ಹೇಳ್ತಾನ, ಒಮ್ಮೆ ನನ್ನ ಆ ಸಂಘಟನೆ ನಿನ್ ಯಾವ ಸಂಘಟನೆ ಇದ್ರೆ ನಿಂದು ಏನಿದ್ರೆ ಏನು, ನೀನು ಒರಿಜಿನಲ್ ಯಾವಪ್ಪ ಮುಂದ್ಗಡೆ ಚರ್ಚೆ ಮಾಡಕ್ ಬಾ. ಯಾವ ವೇದಿಕೆ, ಎಲ್ಲಿ ಬರಬೇಕು, ಯಾವ ಸಮಯ, ಏನು ಓಪನ್ ಜನರೊಳಗೆ ಹೇಳ್ತೀವೋ, ಏನು ಮಾಧ್ಯಮಗಳ ಮುಂದೆ ಬರ್ತೀವೋ ಬಾ. ನೀನು ಫೇಕ್ ಅಕೌಂಟ್ ಮಾಡ್ಕೊಂಡು ಏನಾದರೂ ನಾಟಕ ಮಾಡಕತ್ರ ನಡೆಯಂಗಿಲ್ಲ. ಒರಿಜಿನಲ್ ಅಕೌಂಟ್ ತೊಗೊಂಡು ಇವತ್ತ ಬಾ, ಇವತ್ತು ಚರ್ಚೆಗೆ ಸಿದ್ಧದೀವಿ. ನೀ ಹೇಳಿದ ಸಮಯಕ್ಕೆ, ನೀ ಹೇಳಿದ ಜಾಗಕ್ಕೆ ಬರ್ತೀವಿ. ಇಡೀ ದಲಿತ ಸಮಾಜ ಬರೋದು. ಚಾಲೆಂಜ್ ಐತಾ ನಿನಗೆ? ಸ್ವೀಕಾರ ಮಾಡುವಂತ. ನೀ ಅಪ್ಪಗೆ ಹುಟ್ಟಿದ್ರ ಚಾಲೆಂಜ್ ಸ್ವೀಕಾರ ಮಾಡ. ನೀ ಅಪ್ಪಗೆ ಹುಟ್ಟಿಲ್ಲ, ನಾನೇ ಯಾರ್ದೋ ಅಪ್ಪ ತಿಟ್ಕೊಂಡು ಕೃಷಿ ನಮಗೆ ಹುಟ್ಟಿದವ ಆಗಿದ್ದೆ ಅಂದ್ರೆ, ದಲಿತ ಸಮಾಜಕ್ಕೆ ಹುಟ್ಟಿದವ ಆಗಿದ್ದೆ ಅಂದ್ರೆ ನೀ ಬರಂಗಿಲ್ಲ. ಮತ್ತು ಅದನ್ನ ಅಲ್ಲೇ ಹಾಕ್ತಿ, ಯಾವುದೋ ಒಂದು ಮಾಡ್ಕೊಂಡಿಲ್ಲ ಅಕೌಂಟ್ ಹಾಕ್ತಿ. ನೋಡಪ್ಪ, ನಮಗೆ ಧರ್ಮ ಸ್ವಾತಂತ್ರ್ಯದ ಹಕ್ಕೈತಿ, ವಾಕ್ ಸ್ವಾತಂತ್ರ್ಯದ ಹಕ್ಕೈತಿ, ಈ ದೇಶದಲ್ಲಿ ಕಾನೂನು ಐತಿ, ಹೇಟ್ ಸ್ಪೀಚ್ ನಿಷೇಧನೂ ಆಗೈತಿ ಮೊನ್ನೆ, ಎಲ್ಲನೂ ಅದಾವ. ಆದರೆ ಒಬ್ಬ ಮಹಾನ್ ನಾಯಕ, ಮಹಾನ್ ಮೇಧಾವಿ, ಮಹಾನ್ ಆರ್ಥಿಕ ತಜ್ಞ, ಶಿಕ್ಷಣ ತಜ್ಞ, ಬಡವರ ಬಂಧು, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಿ ಅಂದ್ರೆ, ನಿನ್ನಂತ ನಾಯಿ ನರಿಗಳಿಗೆ ಉತ್ತರ ಕೊಡಕ್ಕೆ ನಾವು ಇಲ್ಲಿ. ಹಂಗೇನಾದ್ರೂ ನಿನ್ನ ತಾಕತ್ತಿದ್ರೆ, ನಿನ್ಗೆ ಅಧ್ಯಯನಶೀಲತೆ ಇದ್ರೆ, ನೀನು ನಿಜವಾಗಲೂ ಭಾರತೀಯನೇ ಆಗಿದ್ರ, ಬೇರೆ ಯಾರಿಗೂ ಹುಟ್ಟಿದವನಲ್ಲ, ನೀನು ಭಾರತೀಯನಾಗಿದ್ರೆ ಓಪನ್ ಆಗಿ ಬಾ. ಎಲ್ಲಿ ವೇದಿಕೆ ಸಜ್ಜು ಮಾಡಬೇಕು, ಎಷ್ಟು ಮಂದಿ ಬರ್ತೀರಿ ಬರೀ. ನಿಮ್ಮಲ್ಲಿ ಏನು ಐತಲ್ಲ ಅದು ಎಲ್ಲ ನಿಮ್ಮ ಡಿಕ್ಷನರಿಗಳನ್ನು, ನಿಮಗೆ ಗೂಗಲ್ನಲ್ಲಿ ಸಿಗುವಂಥ ಮಾಹಿತಿಗಳನ್ನ ಅದೇ ಗೂಗಲ್ನಲ್ಲೇ ಹಿಂದೂ ಕಾ ಮತಲಬ್ ಅಂತ ಕೇಳಿದ್ರೆ ಚೋರ್ ಡಾಕು ಗುಲಾಮ್ ಡಕಾಯ್ತ ಅಂತ ಬರ್ತದೆ. ಅದೇ ಹಿಂದೂ ಕಾ ಮತಲಬ್ ಪರ್ಷಿಯನ್ ಲ್ಯಾಂಗ್ವೇಜ್ ಮೇ ಕ್ಯಾ ಹೋತಾ ಹೈ, ಪರ್ಷಿಯನ್ ಲ್ಯಾಂಗ್ವೇಜ್ನಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅದ ಗೂಗಲ್ನೇ ಹಿಂಗೆ ಹೇಳ್ತೈತಿ. ಏನು ಮಾಡವ ಅವಾಗ ತೊಗೊಂಡು ಗೂಗಲ್ ನಂಬಕ್ಕಾಗತ್ತಾ? ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ವಾ? ಡಾಕ್ಯುಮೆಂಟ್ರಿ ಇಲ್ವಾ? ಇತಿಹಾಸ ಅಂದ್ರೆ ಏನು ಗೊತ್ತಿಲ್ಲ? ಐತಿಹಾಸಿಕವಾಗಿ ಪ್ರೂಫ್ ಮಾಡಪ್ಪ. ಕಾಲ್ಪನಿಕವಾಗಿ ದೇವ್ರು ಹಂಗೆ ಮಾಡ್ತಾನ, ಈಗ ಹುಲ್ಲು ಕಡ್ಡಿ ಎಲ್ಲಾಡಂಗಿಲ್ಲ ನಂಬುವಂತ ನೀನು ಇತಿಹಾಸ ನಂಬು, ದಾಖಲೆ ತೊಗೊಂಬ. ನಿಮ್ಮ ದೇವ್ರು ಎಲ್ಲಿ ಹುಟ್ಟಿದ? ದೇವ್ರು ಇಷ್ಟು ದೇವ್ರಿದ್ರ ಯಾಕೆ ಬಡತನ ಹೋಗಿಲ್ಲ ಭಾರತ ದೇಶದೊಳಗಡೆ? ಯಾಕೆ ಪೂರ್ಣ ಶಿಕ್ಷಣ ಸಿಗಲಿಲ್ಲ? ಸರಸ್ವತಿ ದೇವರು ಶಿಕ್ಷಣ ದೇವ್ರು ಅಂದ್ರೆ ಇವತ್ತಿಗೂ 60% ಅಬೋವ್ ದಾಟಿಲ್ಲ ನಮ್ಮ ಭಾರತ ದೇಶದೊಳಗೆ ಶಿಕ್ಷಣ. ಯಾಕೆ ಹಿಂಗಾಯ್ತು? ಕೆಲವರಷ್ಟು ಶ್ರೀಮಂತರಾಗತ್ತಾರ, ಉಳಿದವರೆಲ್ಲ ಬಡವರದಾರ. ಜಾತಿ ಕೊಂಪೆ ಹಿಂಗೈತಿ. ಕೆಲವರು ಸೀಟ್ ಮನೆ ಒಳಗೆ ಗುಡಿಸಲೊಳಗೆ ಜೀವನ ಮಾಡಕತ್ತಾರ, ಕೆಲವರು ಅರಮನೆಗಳನ್ನ ಕಟ್ಕೊಂಡಾರ. ಇದೆಲ್ಲ ಯಾವ ತಾರತಮ್ಯ? ಎಲ್ಲಿಂದ ಬತ್ತು? ಯಾಕೆ ದೇವ್ರಿಗೆ ಕಣ್ಣಿಲ್ವಾ? ಅಸ್ಪೃಶ್ಯರು ಹೋದ್ರೆ ಗುಡಿ ಮೈಲಿಗೆ ಹಾಕತ್ತೆ. ಅಯ್ಯೋ, ನಮ್ಮ ಮೈಲಿಗೆ ಕ್ಲೀನ್ ಮಾಡುವಷ್ಟು ತಾಕತ್ ನಿಮ್ಮ ದೇವ್ರಿಗಿಲ್ಲ ಅಂದ್ರೆ ನಿಮ್ಮ ದೇವ್ರಿಗೆ ನಾವ್ಯಾಕೆ ಬರ್ಬೇಕಪ್ಪ? ಏನಿದು ಸಿದ್ಧಾಂತನ? ಇದು ಧರ್ಮ ಏನು? ನಮಗೇನು ಕಟ್ಟಪ್ಪಣೆ ಏನಿದು? ಬರಂಗಿಲ್ಲ. ನಾವು ನಮಗೆ ಬೇಕಾದ ಧರ್ಮದಲ್ಲಿ, ನಮಗೆ ಬೇಕಾದ ಜೀವನ, ನಮಗೆ ಬೇಕಾದ ಆಹಾರ ಹೆಂಗೆ ಬದುಕಬೇಕು, ಕಾನೂನುಬದ್ಧವಾಗಿ ಬದುಕುವಂಥ ಜನ ನಾವು. ಅದನ್ನು ಹೇಳುವಂತಹ ತಾಕತ್ತು, ಅದನ್ನು ಕೇಳುವಂಥ ತಾಕತ್ತು, ಅದನ್ನು ಪ್ರಶ್ನೆ ಮಾಡುವಂಥ ತಾಕತ್ತು ನಿಮಗಿಲ್ಲ. ಅದನ್ನು ಕೇಳೋ ತಾಕತ್ತು ಯಾಕಿಲ್ಲ ನಿಮಗಿಲ್ಲ ಅಂದ್ರೆ, ನೀವೆಲ್ಲ ಒಂದು ರೀತಿ ಗಾಂಡುಗಳಿದ್ದಂಗೆ. ಎಸ್, ಇವತ್ತು ಆ ಪದ ಬಳಕೆ ಮಾಡಬೇಕಾಗಿತ್ತು. ನಿಮ್ಮ ಒರಿಜಿನಲ್ ID ಇಲ್ಲ, ನಿಮ್ಮ ಒರಿಜಿನಲ್ ಮುಖ ಇಲ್ಲ, ನಿಮ್ಮ ಒರಿಜಿನಲ್ ಅಡ್ರೆಸ್ ಇಲ್ಲ ಅಂದ್ರೆ ಅವರಿಗೆ
ಗಾಂಡುಗಳು ಅಂತ ಕರೀತಾರೆ, ನಪುಂಸಕರು ಅಂತ ಕರೀತಾರೆ. ಒರಿಜಿನಲ್ ಇಟ್ಕೊಂಬರ್ರಿ. ನಾವು ಹೆಂಗೆ ಅಪ್ಪನಾಗಿ ಹುಟ್ಟಿದಂಗೆ ಓಪನ್ ಮಾಡ್ತೀವಲ್ಲ, ಓಪನ್ ಆಗಿ ಬಾ ನೋಡೋಣ. ಓಪನ್ ಆಗಿ ಬಾ, ಎಲ್ಲಿದಿ? ನಿನಗೆ ಹೊಡೆಯಂಗಿಲ್ಲ ಪಡೆಯಂಗಿಲ್ಲ ಕಡೆಯಂಗಿಲ್ಲ. ನೀ ಏನು ಹೇಳ್ತಿಲ್ಲ, ನನ್ನ ಮರ್ಡರ್ ಮಾಡಕ್ಕೆ ಕೂತಾರ ಅಂತೇಳಿ ಯಾವನೋ ಹೇಳ್ದತ್ತದನ್ನ. ನನ್ನ ಮೇಲೆ ಯಾವನಪ್ಪ ಕುಂಬಳಕಾಯಿ ಕಳ್ಳಿ ಯಾವಂದ್ರೆ ನಾನರಿ ಅಂತ. ನೀ ಯಾಕೋ ನಿನ್ನ ರುಂಡ ಕಡೆಯಾಕೆ ನಾವ್ಯಾಕೆ ನಿಮ್ಮ ರುಂಡ ಕಡಿಬೇಕು? ದಲಿತ ಸಮಾಜ ರುಂಡ ಕಡೆಯಂಗಿಲ್ಲ. ನಿನ್ನ ಅಜ್ಞಾನವನ್ನು ಅಳಿಸಿ ನಿನಗೆ ಜ್ಞಾನವನ್ನು ಕೊಡ್ತೀವಿ. ನಿನ್ನಲ್ಲಿರುವಂಥ ಅಂಧಕಾರ ಕತ್ತಲೆಯನ್ನು ತೆಗೆದು ನಿನಗೆ ಬೆಳಕು ತೋರಿಸ್ತೀವಿ. ನಾವು ಯಾರ ಜೋಡಿನೂ ಯುದ್ಧ ಮಾಡಕ್ಕೆ ಬಂದಿಲ್ಲ. ಬುದ್ಧನ ವಂಶದವ್ರು ನಾವು. ಯುದ್ಧ ಮಾಡೋದು ನಮ್ಗೆ ಗೊತ್ತೈತಿ. ಕೋರೆಗಾಂವಂಥ ಯುದ್ಧ ಆಗ್ಯಾವ, ಅದನ್ನು ನೀ ಅದ್ರ ಬಗ್ಗೆನೂ ಮಾತಾಡಿದಿ. ಅದು ಏನಾಗೈತಿ ಏನಿಲ್ಲ ಅಂಥೇಳಿ ಈ ದೇಶದ ಇತಿಹಾಸ ಅಂದ್ರೆ ನಿನ್ನ ಕೋಟ್ಯಾಂತರ ದೇವರುಗಳು ಹಿಂಗೆಲ್ಲ ಮಾಡ್ಯಾರ ಅನ್ನೋದು ನಂಬೇಕು ನಾವು. ಆದರೆ ನಮ್ಮ ಭೀಮಾ ಕೋರೆಗಾಂವ್ ದಲಿತರ ಒಂದು ಅಸ್ಪೃಶ್ಯರ ಸ್ವಾಭಿಮಾನದ ಯುದ್ಧ ಇದು ನಡತ್ತೆ. ಅದನ್ನ ಇಲ್ರಿ, ಅದು ಹೆಂಗೆ ಸಾಧ್ಯ ರೀ? ಅದು ಹೆಂಗೆ ಸಾಧ್ಯ ಅಂದ್ರೆ ಅದು ಗಂಡಸಿದವ್ರಿಗೆ ಮಾತ್ರ ಗೊತ್ತಿರ್ತದೆ ಹೆಂಗೆ ಸಾಧ್ಯ ಅಂತೇಳಿ. ಯಾರು ಗಂಡಸರ ಇರ್ತಾರೆ, ಯಾರು ಹಪ್ಪು ಕೊಟ್ಟಿರ್ತಾರಲ್ಲ ಅವರು ಒಬ್ಬ 56 ಮಂದಿನೂ ಅವತ್ತಿನ ಕಾಲಕ್ಕೆ ಹೊಡೆದಾರ. ಇವತ್ತಿಗೂ ನಾವು ಸಂವಿಧಾನಿಕವಾಗಿ ಪೆನ್ನಿನ ಮೂಲಕ ಏನೆಲ್ಲ ಬದಲಾವಣೆ ಮಾಡಕ್ಕೆ ತಯಾರಿದ್ದೀವಿ. ಈ ಅಪ್ಪ ಹುಟ್ಟಿದ್ರ ಒಪ್ಪನಾಗಿ ಬಾ, ಒಪ್ಪನಾಗಿ ನಿನಗೆ ಉತ್ತರ ಕೊಡ್ತೀವಿ. ಎಲ್ಲೋ ಒಂದು ಅಕೌಂಟ್ ಮಾಡಿಕೊಂಡು ಅದ್ರೊಳಗೆ ನಾವು ದೊಡ್ಡ ಶಾಣೆಯ, ಅಯ್ಯೋ ನೀನು ಪೇಕ, ನಿನ್ನ ಧರ್ಮನೂ ಪೇಕ, ನಿನ್ನ ದೇವರು ಪೇಕತ್, ಇದರಿಂದ ಗೊತ್ತಾಗ ಪೇಕ್ಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಯಾಕಿದ್ರೆ ಮಾತಾಡಕತ್ತಂದ್ರೆ ನಮ್ಮ ಜನ ದಿಕ್ಕು ತಪ್ಪಿಸ್ಬಾರ್ದು, ಭಾರತೀಯರ ದಿಕ್ಕು ತಪ್ಪಬಾರ್ದು. ಈ ದೇಶದಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೀಸಲಾತಿ ಇತ್ತಿರಿ ಅಂದಲ್ಲ. EWS ಬ್ರಾಹ್ಮಣರು ಸಹ 10% ಮೀಸಲಾತಿ, 10%. ಅವರ ಜಾತಿಗಿಂತಲೂ 3 ಪಟ್ಟು ಹೆಚ್ಚು EWS ನಲ್ಲಿ ಎಕನಾಮಿಕಲ್ ವೀಕರ್ ಸೆಕ್ಟರ್ ಮಾಡ್ಕೊಂಡು 10% ಮೀಸಲಾತಿ ತಗೊಂಡಾರ. ಈ ದೇಶದಾಗಿರುವಂಥ 6000ಕ್ಕಿಂತಲೂ ಹೆಚ್ಚು ಜಾತಿಗಳದಾವ, ಎಲ್ಲರಿಗೂ ಮೀಸಲಾತಿ ಐತಿ. ಇಲ್ಲ ಅಂದವನು ತೊಂಬೈಲಿ ನನಗೆ ನಾ ಮೀಸಲಾತಿ ತಿಂದಿಲ್ಲ ನಾನು ತೊಗೊಂಬಂದ್ರೆ ಮೆಟ್ಲಿ ನಾನು ಹೊಡಿತೀನಿ. ಯಾಕೆ ಹೊಡಿತೀನಿ ಅಂದ್ರೆ ಮೀಸಲಾತಿ ತಿಂದಿಲ್ಲ ಅನ್ನೋರಿಗೆ ಏನಂತಾರೆ, ಅದಕ್ಕೆ ಉಪ್ಪು ತಿಂದ ಮನೆಗೆ 2 ಬಗೆಯೋರು ಅಂತಾರೆ. ಅಂಬೇಡ್ಕರ್ ಸಾಹೇಬರು ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಧರ್ಮಕ್ಕೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ, ಮಹಾನಾಯಕ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಇಡ್ತೀನಿ. ಎಲ್ಲೋ ಮಾತಿನಲ್ಲಿ ಹೆಚ್ಚಾದರೂ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮವ್ರು ಏನೋ ಅಪಾರ್ಥ ಮಾಡ್ಕೋಬಾರ್ದು. ಇಷ್ಟು ದಿವಸ ನಾವು ನಮ್ಮ ತಾಳ್ಮೆಯಿಂದ ಇದ್ದೀವಿ, ಇನ್ನು ತಾಳ್ಮೆಯಿಂದ ಇರೋಂಗಿಲ್ಲ. ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತ ಆಗೈತಿ. ಇವತ್ತು ನಾನು ಮಾತಾಡಕತ್ತೀನಿ. ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ದಲಿತ ಮಂತ್ರಿಗಳಿಗೆ ಏನು MLAಗಳಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಈ ಏನು ಫೇಕ್ ಅಕೌಂಟ್ ಮಾಡಿಕೊಂಡು ಅಂಬೇಡ್ಕರ್ ಸಾಹೇಬ್ರನ್ನ ಅವಮಾನ ಮಾಡುವಂಥವ್ರನ್ನ ಆದಷ್ಟು ಬೇಗ ಹೆಡಮೂರಿ ಕಟ್ಟಿ ನೀವು ಅಂಬೇಡ್ಕರ್ ರಕ್ತದವ್ರು ಅಂತೇಳಿ ಸಾಬೀತು ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.